ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಅದು ಇವತ್ತು ಮಂಜುದು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ, ಹೌದೌದು ಬರೋದಕ್ಕೆ ಹೇಳಿದ್ದಾರೆ, ಅವರು ನಿನ್ನನ್ನು ಆ ಮನೆ ಮಗಳಾಗಿ ಕರೆದಿದ್ದಾರೆ, ನಾನು ಹೆಂಡತಿಯಾಗಿ ಕರೆದಿಲ್ಲ ಅಂತ ಹೇಳ್ತಾರೆ. ಹಾಗಂದರೆ ಹೇಗ್ರಿ ಅಂತ ಹೇಳ್ತಾರೆ. ಹಾಗಂದರೆ ಹೇಗೆ ಅಂತ ಅಂದರೆ, ಅವನು ನಮಗೆ ಮರ್ಯಾದೆ ಕೊಡಲ್ಲಮ್ಮ, ಮರ್ಯಾದೆ ಕೊಡದೇ ಇದ್ದಾಗ ನಾವು ಅವ್ನ ಪರವಾಗಿ ನಿಂತ್ಕೊಂಡ್ರೆ ಅವ್ನು ಮಾಡ್ತಾ ಇರೋ ಕೆಲಸ ಅಂತ ಸರಿ ಅನ್ಸಲ್ವಾ. ಅವನು ನಮ್ಮ ಮನೆಯಲ್ಲಿ ಕೊನೆ ಮಗ ಅಂದರೆ ಏನು, ರಾತ್ರಿ 12 ಗಂಟೆಗೆ ಹುಟ್ಟಿದ್ನಾ ಅಂತ ಹೇಳಿದಾಗ, ಅಂತ ಹೇಳಿದಾಗ, ನೋಡು ನಮ್ಮ ಮನೆಯಲ್ಲಿ ಈಗಾಗಲೇ ಒಬ್ಬ ಪೆಂಗಿನ ಅದೇ ರೀತಿ ನಮ್ಮ ಸಕ್ಕರೆ ಮುದ್ದು ಮಾಡಿ ಒಂದು ಕ್ರಿಮಿನಲ್ ಆಗಿ ಬೆಳೆಯೋ ಥರ ಮಾಡಿಬಿಟ್ಟಿದ್ದಾರೆ. ಹಾಗೆ ನೀವು ಕೂಡ ಅವ್ನು ಮಾಡಿರೋದನ್ನೆಲ್ಲ ಸರಿ ಅಂತಲೇ ಅಂದ್ಕೊಂಡು ಅವ್ನು ಮಾಡಿದ್ದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಅವನ ಜೊತೆ ಖುಷಿಯಾಗಿತ್ತು ಅಂತಂದರೆ ಏನಾಗುತ್ತೆ ಹೇಳು. ಅವ್ನಿಗೆ ನಾನು ಮಾಡ್ತಾ ಇರೋದು ಸರಿ ಅನಿಸುತ್ತೆ, ಅವನಿಗೆ ನೀವೇ ಸಾಥ್ ಕೊಟ್ಟಂಗೆ ಆಗೋದಿಲ್ವಾ. ನೋಡು, ಅವನು ನನಗೆ ಮರ್ಯಾದೆ ಕೊಡೋದಿಲ್ಲ, ಹಾಗಿದ್ಮೇಲೆ ನೀವು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಹಾಗಲ್ಲ ರೀ, ಅವ್ನು ನನ್ನ ತಮ್ಮ, ನಿನ್ನ ತಮ್ಮ ಅಂತ ಅಂದರೆ ಈಗ ನಿನ್ನ ಗಂಡಂಗೆ ಮರ್ಯಾದೆ ಕೊಡ್ತಾ ಇಲ್ಲ, ಹಾಗಿದ್ರೆ ಪರವಾಗಿಲ್ಲ, ನಿನಗೆ ಅಕ್ಕ ಅಂತ ಮರ್ಯಾದೆ ಕೊಟ್ಟು ಆ ಕಾಗೆಸುಂಬದ ಜೊತೆ ಹೋಗೋದನ್ನು ಬಿಟ್ಟಿದ್ದಾನಾ ಅಂತ ಹೇಳಿದಾಗ, ಹೌದ್ರಿ ಅವನ ಜೊತೆ ಹೋಗೋದಿಲ್ಲ, ಆದರೆ ಅವನೇ ಇವನ ಜೊತೆನೇ ಸುತ್ತಾಡ್ತಾನೆ ಅಂತ ಹೇಳಿ ಹೇಳಿದಾಗ, ನಮ್ಮನೆ ಮಕ್ಕಳು ಅಂತ ಹೇಳಿ ಮಾಡೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲಮ್ಮ ಮೀನಮ್ಮ. ಅವ್ನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ ಮೇಲೆ ಅವನ ಹತ್ರ ಸ್ವಲ್ಪ ನಾವು ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿರಬೇಕು ಅಂತ ಹೇಳಿ ಹೇಳ್ತಾನೆ. ಅಲ್ಲ ರೀ, ಈಗ ಏನು ಮಾಡೋದು, ನಾನು ದೇವಸ್ಥಾನಕ್ಕೆ ಅಂತ ಹೇಳಿದಾಗ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಹೋಗೋದು ಬೇಡ, ಯಾಕಂದರೆ ಅವನು ಒಳ್ಳೆ ಮನುಷ್ಯ ಆಗಿ ನಿನ್ನ ತಂಗಿ ಕನಕಂತರ ಮನೆಗೋಸ್ಕರ ಎಷ್ಟೋ ಕಷ್ಟಪಡ್ತಾ ಇದ್ದರೆ ನಾನೇ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ದೆ. ಆದರೆ ಅವನು ಭಾವ ಅನ್ನೋ ಮರ್ಯಾದೆಯೂ ಇಲ್ಲ, ನಿಮ್ಮ ಅಮ್ಮನೂ ನನ್ನ ಕರೆದಿಲ್ಲ, ಹಾಗೆ ಅವನು ನನ್ನ ಬರಬೇಕು ಅಂತ ಹೇಳಿಲ್ಲ, ಹಾಗಿದ್ಮೇಲೆ ನಾನು ಹೋಗದೇ ಇರೋ ಜಾಗಕ್ಕೆ ನೀನು ಹೋಗಬಾರ್ದು ಅಂತ ಹೇಳ್ತಾರೆ. ಅಂತ ಹೇಳಿದಾಗ, ನೋಡು ಮೀನಾ, ನೀನು ನನ್ನ ಹೆಂಡತಿ, ನಾನು ಹೇಳಿರೋ ಮಾತನ್ನು ನಡೆಸ್ಕೊಡ್ತೀಯ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ನನಗೆ ಡ್ಯೂಟಿ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅಷ್ಟರಲ್ಲಿ ಶ್ರುತಿ ಬರ್ತಾಳೆ. ಮೀನವರೇ ಅಂತ ಹೇಳಿದಾಗ, ಹಾಂ ಶ್ರುತಿ ಬನ್ನಿ, ಇವಾಗ ಬಂದ್ರಾ ಅಂತ ಹೇಳಿದಾಗ, ಹೌದು ಯಾಕೆ ಹುಷಾರಿಲ್ವಾ, ಏನಾದರೂ ಬೇಜಾರ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಶ್ರುತಿ, ಇವತ್ತು ನನ್ನ ತಮ್ಮನ ಬರ್ತಡೇ. ತಮ್ಮನ ಬರ್ತಡೇನಾ, ಮತ್ತು ಹೋಗಿ ವಿಶ್ ಮಾಡ್ಬೇಕು ತಾನೆ, ಆದರೆ ಅಮ್ಮ ಇವತ್ತು ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಹೇಳಿ ಇಟ್ಕೊಂಡಿದ್ದಾರೆ, ಅಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ, ಆದರೆ ಇವರು ಹೋಗಬೇಡ ಅಂತ ಹೇಳಿದ್ದಾರೆ. ಕರೆಕ್ಟು, ನಿಮ್ಮ ತಮ್ಮಂಗೂ ನಿಮ್ಮ ಗಂಡಂಗೂ ಆಗಲ್ಲ ಅಲ್ವಾ, ಜಗಳ ಮಾಡ್ತಾನೆ ಇರ್ತಾರೆ, ಸೊ ಹಾಗಾಗಿ ಹೋಗಬೇಡ ಅಂತ ಹೇಳಿದ್ದಾರೆ. ಓಕೆ ಇವಾಗ ಏನು ಮಾಡ್ತೀರಾ, ಅವ್ರಿಗೆ ಇಷ್ಟ ಇಲ್ಲ ಹೋಗಬೇಡ ಅಂತ ಹೇಳಿದ್ರಲ್ವಾ, ಹೋಗಲ್ಲ ಅಂತ ಹೇಳ್ತಾಳೆ. ಅಲ್ಲ ಮೀನವ್ರೆ, ಇವಾಗ ನಿಮ್ಮ ಗಂಡಂಗೆ ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಮ ತಮ್ಮನ ಬರ್ಡೇಗೆ ಹೋಗಲ್ಲ ಅಂತಂದರೆ ಹೇಗೆ, ನಿಮ್ಮ ಮನೆ ಕಡೆ ಎಷ್ಟೇ ಫಂಕ್ಷನ್ಗಳು ಮಾಡಿದ್ರೂ ಕೂಡ ನಿಮ್ಮ ಗಂಡ ಹೋಗಬೇಡ ಅಂತ ಹೇಳ್ತಾರೆ, ಹಾಗಿದ್ರೆ ಹೋಗಲ್ವಾ. ಅದು ಹಾಗಲ್ಲ ಶ್ರುತಿ, ನೋಡಿ ಮೀನವ್ರೆ, ಇವಾಗ ನಿಮ್ಮ ಮನೆಯಲ್ಲಿ ಇಲ್ಲಿ ಏನೋ ಫಂಕ್ಷನ್ ಆಗ್ತಾ ಇರುತ್ತೆ, ನೀವು ಹೋಗಬೇಡ ಅಂತ ಅಂದರೆ ಅವ್ರು ಹೋಗದೇ ಇರ್ತಾರಾ, ಹೋಗ್ತಾರೆ ತಾನೇ, ಹಾಗಿದ್ಮೇಲೆ ನಿಮ್ಮ ತವ್ರ ಮನೆಗೆ ಹೋಗಬೇಡ ಅಂತ ಹೇಳೋದಕ್ಕೆ ಅವ್ರು ಯಾರು, ಅವ್ರಿಗೇನು ರೈಟ್ಸ್ ಇದೆ ನೋಡಿ. ನೀವು ನಿಮ್ಮ ತಮ್ಮನ ಬರ್ತಡೇಗೆ ಹೋಗಬೇಕು ಅಂದರೆ ಹೋಗಲೇಬೇಕು, ಹೋಗಿ ಸುಮ್ಮನೆ ಎಲ್ಲಿದ್ದಾರೆ ಈಗ ಅವರು ಅಂತ ಹೇಳಿದಾಗ, ಅವರು ಡ್ಯೂಟಿಗಂತ ಹೋಗಿದ್ದಾರೆ, ಬರೋದು ಸಂಜೆ ಆಗ್ಬೋದೇನೋ ಶ್ರುತಿ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಒಳ್ಳೆಯದೇ ಆಯ್ತಲ್ವಾ, ಅವ್ರು ಬರೋ ಅಷ್ಟರೊಳಗಡೆ ಹೋಗಿ ವಿಶ್ ಮಾಡ್ಬಿಟ್ಟು ಬಂದುಬಿಡಿ ಅಂತ ಹೇಳ್ತಾರೆ. ಶ್ರುತಿ ಬೇಡ ಅನಿಸುತ್ತೆ, ಇದೆಲ್ಲ ಸರಿ ಇರಲ್ಲ ಅನಿಸುತ್ತೆ ಅಂತ ಹೇಳಿದಾಗ, ನೋಡಿ ಮೀನವ್ರೆ, ನಾನು ಹೇಳಿದ್ದೀನಿ, ನಾನು ಮಾತ್ರ ಈ ಥರ ಏನಾದರೂ ಆಗ್ತಿತ್ತು ಅಂತ ಅಂದರೆ ನಿಜವಾಗ್ಲೂ ನಾನು ಹೋಗ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಇವಳು ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡು ಅಲ್ಲಿಂದ ಪರ್ಸ್ ತೊಗೊಂಡು ಹೊರಟೇ ಬಿಡ್ತಾಳೆ. ಈ ಕಡೆ ಶಾಂತಿ ಇದನ್ನೆಲ್ಲ ನೋಡಿಕೊಂಡು, ನಾನು ಹೆಂಡತಿ ಅಂತ ಅಂದರೆ ಹಾಗೆ ಹೀಗೆ ನಾನು ಹಾಕಿದ ಗೆರೆ ದಾಟಲ್ಲ ಅಂತ ಹೇಳ್ತಿದ್ದ ಅಲ್ವಾ, ಬರಲಿ ಇವತ್ತು ಅಂತ ಹೇಳಿ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ದೇವಸ್ಥಾನದಲ್ಲಿ ಅವ್ರ ಅಮ್ಮ ಕೂಡ ಪೂಜೆಗೆಲ್ಲ ತಯಾರಿ ಮಾಡ್ಕೋತಾ ಇರ್ತಾರೆ. ಆಗ ಇನ್ನೇನಾದರೂ ಬೇಕಿದ್ದರೆ ಕೇಳಿ ಅಕ್ಕ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮಂಜು ಕೂಡ ಬರ್ತಾನೆ. ಅಮ್ಮ ಅಕ್ಕ ಬರ್ತಾ ಇಲ್ವಾ ಅಂತ ಹೇಳ್ತಾನೆ. ಯಾಕೋ ಬರ್ತಾಳೆ ಅಂತ ಹೇಳಿದಾಗ, ಬಾವ ಅಂತ ಹೇಳಿದಾಗ, ಅವರು ಬರ್ತಾರೆ ಕಣೋ, ಅಮ್ಮ ಗುಡ್ ಅಂತ ಹೇಳಿ ಕೇಳ್ತಾನೆ. ಆಗ ಯಾಕೋ ಅಂತ ಹೇಳಿದಾಗ, ನೀವೆಲ್ಲ ಮಾಡ್ತಾಯಿರಿ, ನಾನು ಬರ್ತೀನಿ ಕನಕ ಬಾ ಅಂತ ಹೇಳಿ ಅವರ ಅಮ್ಮ ಕನಕ ಕರ್ಕೊಂಡು ಮಂಜುನ ಜೊತೆ ಬರ್ತಾಳೆ. ಅಮ್ಮ ಏನಮ್ಮ ಹೇಳಿದ್ದೆ, ಅಕ್ಕ ಯಾಕೆ ಇನ್ನೂ ಬಂದಿಲ್ಲ, ಅವ್ಳು ಬಂದಿಲ್ಲ ಅಂದರೆ ನಾನು ಇರಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ, ಭಾವನ ಒಪ್ಪಿಸಿ ಬರಬೇಕಲ್ವಾ, ಟೈಮ್ ಆಗುತ್ತೆ ಕಣೋ, ಅವ್ರು ಬರೋದು ಬೇಡ ಅಂತ ಹೇಳಿದ್ದೆ ಅಲ್ವಾ, ಏನು ಹೀಗೆ ಹೇಳ್ತಾ ಇದೆಯಾ, ನಿನಗೆ ಅವರು ಭಾವ ಆದರೆ ಅವಳಿಗೆ ಗಂಡ ಕಣೋ, ಅವ್ರು ಇರಲೇಬೇಕು ಅಂತ ಹೇಳಿದಾಗ, ಗಂಡ 1 ವರ್ಷದಿಂದ ಮಾತ್ರ, ಆದರೆ ತಮ್ಮ 22 ವರ್ಷದಿಂದ ಇರೋದು, ತಮ್ಮಂಗೋಸ್ಕರ ಇಷ್ಟು ಮಾಡೋದಕ್ಕಾಗೋದಿಲ್ವಾ, ನಾನು ಈಗಲೇ ಹೇಳ್ತಾ ಇದ್ದೀನಮ್ಮ, ಅಕ್ಕ ಬಂದರೆ ಮಾತ್ರ ನಾನು ಇಲ್ಲಿರೋದು, ಇಲ್ಲಾಂದರೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೆಯಾ, ಇರು ಅಕ್ಕಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕನಕ ಫೋನ್ ಮಾಡ್ತಾಳೆ. ಎಲ್ಲಿದೆಯಾ ಮೀನಾ ಅಂತ ಹೇಳಿದಾಗ, ಅಮ್ಮ ಅದು ಅಂತ ಹೇಳಿದಾಗ, ಏನಾಯಿತು ಮೀನಾ ಅಂತ ಹೇಳ್ತಾಳೆ. ಅಮ್ಮ ಅದು ಅವರು ಹೋಗಬೇಡ ಅಂತ ಹೇಳಿಬಿಟ್ರಮ್ಮ ಅಂತ ಹೇಳಿದಾಗ,
ಏನೇ ಹೀಗೆ ಹೇಳ್ತಾ ಇದೆಯಾ ಅಮ್ಮ, ನಾನು ಹೇಳಿಲ್ವಾ ಅವಳು ಬರಲ್ಲ, ಆ ಮನುಷ್ಯ ಇದ್ದಾನಲ್ಲ ಅವನು ಹೋಗಬೇಡ ಅಂತ ಹೇಳಿರ್ತಾನೆ, ಅದಕ್ಕೆ ಅಕ್ಕಂಗೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದಾಗ ಮೀನಾ ಅಂತ ಹೇಳ್ತಾಳೆ. ಆಗ ಏಯ್ ಏನೋ ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಾ, ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳಿದಾಗ ಸರಿ ಅಮ್ಮ ನಡಿ ಹೋಗೋಣ. ಎಲ್ಲಿಗೋ? ಮನೆಗೆ. ಹೇಳಿದ್ನಲ್ವ ಅಕ್ಕ ಬರಲ್ಲ ಅಂತಂದರೆ ನಾನು ಇರಲ್ಲ ಅಂತ ಹೇಳ್ಬಿಟ್ಟು, ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಮಂಜು, ನಿಮ್ಗೆ ಏನಾದರೂ ತಲೆ ಕೆಟ್ಟಿದ್ಯಾ? ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸ್ದೆ ಹಾಗೆ ಹೋಗ್ತಾರಾ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿಗೆ ಇವಳು ಮೀನಾ ಕೂಡ ಬಂದುಬಿಡ್ತಾಳೆ. ಅದೇ ಟೈಮಿಗೆ ಇವ್ರು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಕ್ಕ ಬಂದ್ಯಾ? ನೀನು ಬರ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಬಾಬಾ ಅಂತ ಹೇಳ್ತಾರೆ. ಎಲ್ಲಿ ಮೀನಾ, ಅವ್ರು ಬರಲಿಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ಅಂತ ಹೇಳ್ತಾರೆ. ಆಗ ಇವನಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಅವ್ರು ಯಾಕೆ ಬರಬೇಕು, ನನ್ನ ಅಕ್ಕ ನನಗೋಸ್ಕರ ಬಂದಿದ್ದಾಳೆ ಅಂತ ಹೇಳಿದಾಗ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅಂತ ಹೇಳ್ತಾರೆ. ಅಲ್ಲಮ್ಮ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾ ನೀನು ಬಂದಿದ್ದು? ಇಲ್ಲಮ್ಮ. ಮತ್ತು ಹೇಗೆ ಬಂದೆ ಮೀನಾ ಅಂತ ಹೇಳಿದಾಗ ತಮ್ಮಗೋಸ್ಕರ ಬಂದಿದ್ದಾಳೆ, ಅದಕ್ಕೇನು ಅಂತ ಕೇಳ್ತಾನೆ. ಆಗ ಹಾಗಲ್ಲ ಮೀನಾ ಅಂತ ಹೇಳಿದಾಗ ಅಮ್ಮ ಏನು ಮಾಡೋದಕ್ಕಾಗೋದಿಲ್ಲ, ನನ್ನ ಪರಿಸ್ಥಿತಿನೇ ಆಗಿದೆ, ಸರಿ ಬಾ ನಾನು ಬೇಗ ಹೋಗಬೇಕು ಅಂತ ಹೇಳ್ತಾಳೆ. ಏನು ಬೇಗ ಹೋಗಬೇಕಾ? ಯಾಕೆ ಅವ್ರಿಗೆ ಎದುರುಕೊಂಡು ನಿನ್ನ ತಮ್ಮನ ಬರ್ತಡೇಗೆ ಬರಬೇಕಾ? ನಂಗೆ ಆಶೀರ್ವಾದ ಮಾಡೋದಿಲ್ವಾ? ಪೂಜೆ ಆಗೋವರೆಗೂ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಸರಿ ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಾನು ಇರಲೇಬೇಕು ಬಿಡು ಅಂತ ಹೇಳಿ, ಹೋಗಿ ಅಮ್ಮ ನೀವು ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳಿ, ನಾನು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಇವರು ಕೂಡ ಹೋಗಿರ್ತಾರೆ. ಮೀನಾ ಬಾ ಇವಾಗ ಪ್ರಸಾದ ಸ್ವಲ್ಪ ಕೊಡುವಂತೆ. ಇಲ್ಲಮ್ಮ ಅವ್ರಿಗೆ ಹೇಳ್ದೆ ಬಂದುಬಿಟ್ಟಿದ್ದೀನಿ, ನಾನು ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಅಕ್ಕ ಅದೇ ಹೇಗೆ ಹೋಗ್ತೀಯ ನೀನು ಬಂದಿರೋದು ನಿನ್ನ ತಮ್ಮನ ಬರ್ತಡೆಗೆ ವಿಶ್ ಮಾಡೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಆಶೀರ್ವಾದ ಮಾಡಬೇಕು, ಬಾ ನೀನು ಪ್ರಸಾದ ಕೊಡು ಅಂತ ಹೇಳಿ ಕರಿತಾ ಇರ್ತಾನೆ. ಹಾಗಲ್ಲ ಕಣೋ ಮಂಜು ಅಂತ ಹೇಳಿದಾಗ ನೀನು ಬರಬೇಕು ಅಂದರೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರ್ತಾನೆ. ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ. ಅದೇ ಟೈಮಿಗೆ ಶಾಂತಿ ಕೂಡ ಅಲ್ಲೇ ಕೂತ್ಕೊಂಡಿರ್ತಾಳೆ. ಆಗ ಇವಳು ಏನು ಫುಲ್ ಖುಷಿಯಾಗಿರ್ತಾಳೆ. ಮೀನಾ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಈ ಶಾಂತಿ ಇರೋ ಮನೇಲಿ ಅದು ಯಾಕೋ ಯಾವಾಗಲೂ ಒಳ್ಳೆ ಅಶಾಂತಿ ಥರ ಆಡ್ತೀಯಾ ಅಂತ ಹೇಳಿದಾಗ ನಾನು ಮೀನಾ ಕಾಣಿಸ್ತಾ ಇಲ್ಲ ಅದಕ್ಕೆ ಕೂಗ್ತಾ ಇದ್ದೀನಿ ಅಂತ ಹೇಳಿದಾಗ ಮೀನಾ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ಎಲ್ಲೋ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಏನು ಎಲ್ಲೋ ಹೋಗಿದ್ದಾಳ? ಅದೇ ಹೇಗೋ ಎಲ್ಲೋ ಹೋಗ್ಬಿಡ್ತಾಳೆ ಅಂತ ಕೇಳ್ತಾನೆ. ಆಗ ಎಲ್ಲೋ ಹೋಗಿದ್ದಾಳೆ ಅಂತ ಅಂದರೆ ಎಲ್ಲಿಗೆ ಹೋಗಿರ್ತಾಳೆ? ಇನ್ನೆಲ್ಲಿ? ನೀನು ಹೇಳಿದ್ಯಲ್ವಾ ನನ್ನ ಹೆಂಡತಿ ಗೆರೆ ದಾಟಲ್ಲ, ನನ್ನ ಮೇಲೆ ತುಂಬ ನಂಬಿಕೆ ಇದೆ ಅಂತ ಹೇಳಿ, ಅದನ್ನೆಲ್ಲ ಮುರಿದ್ಬಿಟ್ಟು ಹೋಗಿದ್ದಾಳೆ. ಗೆರೆ ದಾಟಿ ಹೋಗಿರೋದು ಅಲ್ಲದೆ ಕುಂಟೆ ಬಿಲ್ಲೆ ಆಡೋದಕ್ಕೂ ಹೋಗಿರಬೇಕು ಅಂತ ಹೇಳ್ಬಿಡ್ತಾಳೆ. ಸುಮ್ಮನೆ ಅವಳ ಬಗ್ಗೆ ಏನೇನೋ ಮಾತಾಡಬೇಡ ಅಂತ ಹೇಳಿದಾಗ ಫೋನ್ ಮಾಡ್ತಾ ಇದೆಯಲ್ಲ ಮಾಡು, ಏಕೆ ರಿಸೀವ್ ಮಾಡಲಿಲ್ವಾ? ರಿಸೀವ್ ಮಾಡಿದರೆ ಅವಳ ಆಟಗಳೆಲ್ಲ ಬಯಲಾಗ್ಬಿಡುತ್ತೆ ಅಂತ ರಿಸೀವ್ ಮಾಡಿಲ್ಲ. ಆಟಗಳ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ನೀನು ಹೇಳಿದ್ದೆ ತಾನೇ ನಿನ್ನ ತಮ್ಮನ ಬರ್ತಡೆಗೆ ಹೋಗಬೇಡ ಅಂತ ಹೇಳಿ, ಆದರೂ ಕೂಡ ಅವಳು ನಿನ್ನ ಮಾತನ್ನು ಮೀರಿ ಅವಳ ತಮ್ಮನ ಬರ್ತಡೆಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದರೆ ಹೋಗು ನೀನೇ ನೋಡ್ಕೊಂಡು ಬಾ. ಇಲ್ಲ ನೀನು ಹೆಂಡತಿ ಮೇಲೆ ನಿನ್ಗೆ ಅಷ್ಟು ನಂಬಿಕೆ ಇದೆ ಅಂತಂದರೆ ಫ್ರಿಜ್ಜಲ್ಲಿ ಮೊಸರು ಪ್ಯಾಕೆಟ್ ಇದೆ, ಕಟ್ಕೊಂಡು ಅದನ್ನು ಸುರ್ಕೊಂಡು ಮೊಸರು ಮಾಡ್ಕೊಂಡು ಮಜ್ಜಿಗೆ ಮಾಡಿಕೊಂಡು ಕುಡ್ಕೊಂಡು ತಣ್ಣಗೆ ಮಲ್ಕೋ ಅಂತ ಹೇಳ್ಬಿಡ್ತಾನೆ. ಅಷ್ಟರಲ್ಲಿ ಅವನಿಗೂ ಕೂಡ ಕೋಪ ಬಂದುಬಿಡುತ್ತೆ, ಅಲ್ಲಿಂದ ಹೊರಟೇ ಬಿಡ್ತಾನೆ. ಈ ಕಡೆ ಮೀನಾ ಪ್ರಸಾದ ಕೊಡ್ತಾ ಇರ್ತಾಳೆ. ಬೇರೆ ಯಾರೋ ಬಂದವರು, ಎಲ್ಲಮ್ಮ ನಿಮ್ಮ ಭಾವ ಬಂದಿಲ್ವೇನಪ್ಪ ಇನ್ನೂ ಜಗಳನ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಅವರು ಬರ್ತಾರೆ ಹೇಳಿದ್ದೀನಿ ಅಂತ ಹೇಳಿ ಕುಸುಮ ಅವರು ಹೇಳ್ಬಿಡ್ತಾರೆ. ಹಾಗೆ ಸುಮ್ಮನೆ ಪ್ರಸಾದ ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಸೂರ್ಯ ಕೂಡ ಬಂದುಬಿಡ್ತಾನೆ. ಸೂರ್ಯನು ಕೂಡ ಪ್ರಸಾದಕ್ಕೆ ಅಂತ ಹೇಳಿ ಪ್ಲೇಟ್ ಇಟ್ಕೊಂಡು ಬಂದಿರ್ತಾನೆ. ಆಗ ಒಂದು ಸೌಟ್ ಹಾಕಿರೋ ಮೀನಿಗೆ ಸೂರ್ಯ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ನೋಡ್ತಾ ಇರ್ತಾಳೆ. ಈ ಹೊಟ್ಟೆಗೆ ಒಂದು ಸೌಟ್ ಸಾಕಾಗಲ್ಲ, ಹಾಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಹಾಗೆ ಭಯ ಪಡ್ಕೊಂಡು ಹಾಕ್ಬಿಡ್ತಾಳೆ. ಇಟ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಮಂಜು ಮುಖ ನೋಡಿ ಅದನ್ನು ಹಾಗೆ ದೇವಸ್ಥಾನದಲ್ಲೇ ಕೆಳಗಡೆ ಇಟ್ಬಿಡ್ತಾನೆ. ನಾನು ಇಲ್ಲಿಗೆ ಪ್ರಸಾದ ಇಸ್ಕೊಂಡು ತಿನ್ನಬೇಕು ಅಂತ ಹೇಳಿ ಬಂದಿಲ್ಲ. ಇದೇ ಹೋದ ವರ್ಷ 2024ರಲ್ಲಿ ಮೀನಾ ಅನ್ನೋ ಮುತ್ತೈದೆನ ಈ ಗಂಡು ಮುತ್ತೈದೆ ಮದುವೆ ಆಗಿದ್ದ. ಆಗ ತಾಯಿ ಪ್ರೀತಿನೇ ಕಂಡಿಲ್ಲದೆ ಇರೋ ನನಗೆ ತಾಯಿಯಾಗಿ ನನ್ನ ಜೊತೆ ನಿಂತ್ಕೋತಾಳೆ, ನನ್ನ ಕಷ್ಟಕ್ಕಾಗ್ತಾಳೆ, ನಾನು ಒಂಟಿಯಲ್ಲ ತಮ್ಮ ಗಂಡ ಅಂತ ಬಂದಾಗ ಗಂಡನ ಹಾರಿಸ್ಕೋತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ಗಂಡ ಅನ್ನೋ ಲೆಕ್ಕಕ್ಕೆ ಇಲ್ಲ ಅಂತ ಇವತ್ತು ಗೊತ್ತಾಯಿತು. ಇವತ್ತಿಗೆ ಇದು ಹೀಗೆ ಇರಲಿ, ಇನ್ನು ಮುಂದೆ ಹೊಸ ಸೂರ್ಯನೇ ನೋಡ್ತೀರಾ ನೀವೆಲ್ಲ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟ್ಬಿಡ್ತಾನೆ. ಮಂಜ ಕೂಡ ಏನು ಮಾತಾಡೋದಿಲ್ಲ. ಮೀನಾ ಅವ್ರ ಅಮ್ಮ ಕೂಡ ಭಯ ಪಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಅವನು ಹೋಗ್ತಾ ಇರೋದನ್ನ ನೋಡಿ ಮೀನಾ ರೀ ಒಂದು ನಿಮಿಷ ನನ್ನ ಮಾತು ಕೇಳ್ರಿ ಅಂತ ಹೇಳಿ ಹಿಂದೆನೇ ಬರ್ತಾಳೆ. ಆದರೂ ಕೂಡ ಅವನೇನು ನಿಂತ್ಕೊಂಡೆ ಯೋಚನೆ ಮಾಡಿದೆ ಹಾಗೆ ಅಲ್ಲಿಂದ ಹೊರಟ್ಬಿಡ್ತಾನೆ. ಬೇಜಾರು ಮಾಡ್ಕೋತಾ ಇರ್ತಾಳೆ. ಈ ಕಡೆ ಅವನು ಮನೆಗೂ ಬಂದಿರೋದಿಲ್ಲ. ಮೀನಾ ಎಲ್ಲನೂ ತೊಗೊಂಡು ಮನೆಗೆ ಬರ್ತಾಳೆ, ಪ್ರಸಾದ ಮತ್ತು ಪಂಚಾಮೃತ ಎಲ್ಲನೂ. ಅವ್ರ ಮಾವ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ಹೊರಟಿರ್ತಾರೆ. ಶಾಂತಿ ನಗ್ತಾ ಇರ್ತಾಳೆ. ಯಾಕೆ ಒಬ್ಳೊಬ್ಳೆ ನಗ್ತಾ ಇದೆಯಾ? ನಗ್ಬೇಡ ಕಣೆ, ಬೇರೆ ನೋಡಿದವರು ತಪ್ಪಾಗಿ ತಿಳ್ಕೊತಾರೆ. ಅಲ್ಲ ರೀ, ನೀವು ಮನ್ಸಾರೆ ನಕ್ಕು ಎಷ್ಟು ದಿನ ಆಗಿದೆ? 1 ತಿಂಗಳಾಗಿರ್ಬೋದಾ? ನೀವು ನಗಲಿಲ್ಲ ಅಂದರೆ ನಮ್ಮನ್ನು ಯಾಕೆ ನಗೋದಕ್ಕೆ ಬಿಡೋದಿಲ್ಲ? ನಗೋದಕ್ಕೆ ಬಿಡಿ ಅಂತ ಹೇಳಿದಾಗ ನಗಮ್ಮ ನಗು, ಆದರೆ ಹುಷಾರು, ಯಾರಾದರೂ ಏನಾದ್ರು ತಪ್ಪು ತಿಳ್ಕೊಂಬಿಟ್ಟರು ಅಂತ ಹೇಳಿದಾಗ ತಿಳ್ಕೊತಾರೆ ಅಂತ ಹೇಳ್ತಾ ಇರ್ತಾಳೆ. ನಾನು ಕೇಶವನ ಮನೆಗೆ ಹೋಗಿ ಬರ್ತೀನಿ. ಇಲ್ದಿರೋ ಕೇಶವನ ಮನೆಗೆ ಬರೋ ಬದಲು ಈ ಬೇಲೂರು ಚೆನ್ನಕೇಶವನ ಮನೆಗೆ ಹೋಗಿ ಬಂದಿದ್ದರೆ ನೆಮ್ಮದಿ ಆದರೂ ಸಿಕ್ತಿತ್ತು. ಈ ಬೆಂಗಳೂರು ಕೇಶವನ ಮನೆಗೆ ಹೋದರೆ ಸ್ವಲ್ಪ ದುಡ್ಡು ಸಿಗುತ್ತೆ ಕಣೆ. ದುಡ್ಡಾ? ಯಾಕ್ರಿ?
ನೋಡು ದುಡ್ಡು ಅಂದ ತಕ್ಷಣ ಬೇಸಿಗೆಗಾಲದಲ್ಲಿ ಒಂಟ್ರಗಪ್ಪೆಗಳು ಸೊಳ್ಳೆ ಸಿಗ್ತವೆ ಅಂತ ಬಾಯಿ ಬಿಟ್ಕೊಂಡು ಕೂತಿರ್ತಾವಲ್ಲ, ಹಂಗೆ ಬಂದುಬಿಡ್ತೀಯ ಅಲ್ವಾ ನೀನು ಅಂತ ಹೇಳ್ತಾರೆ. ರೀ ಅಂತ ಹೇಳಿದಾಗ ಮುಚ್ಚೆ ಬಾಯಿ ಅಂತ ಹೇಳ್ತಾರೆ. ಮೀನ ಬರ್ತಾಳೆ, ಮಾವ ಹೊರಗಡೆ ಹೊರಟಿದ್ದೀರಾ? ಹೌದಮ್ಮ ಹೊರಗಡೆ ಹೊರಟಿದ್ದೀನಿ. ಮಾವ ಇವತ್ತು ನನ್ನ ತಮ್ಮನ ಬರ್ತಡೇ ಇತ್ತು, ದೇವಸ್ಥಾನದಲ್ಲಿ ಅಮ್ಮ ಪೂಜೆ ಮಾಡಿಸಿದ್ರು, ಪ್ರಸಾದಕ್ಕೆ ಅಂತ ಹೇಳಿ ಪುಳಿಯೋಗರೆ ಮಾಡಿಸಿದ್ರು, ಪಂಚಾಮೃತನೂ ಇದೆ, ತಗೊಳ್ಳಿ ಮಾವ ಅಂತ ಹೇಳಿ ಕೊಡ್ತಾಳೆ. ಹೌದಾ, ಕೊಡಮ್ಮ. ಹಾ ತುಂಬ ರುಚಿಯಾಗಿದೆಯಮ್ಮ ಅಂತ ಹೇಳಿದಾಗ ಹಣ್ಣೆಲ್ಲ ನಾವೇ ಹೆಚ್ಚಿದ್ದು ಮಾವ ಅಂತ ಹೇಳ್ತಾಳೆ. ಅದಕ್ಕೆ ರುಚಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಆಗ ಹೌದೌದು ಚೆನ್ನಾಗಿ ಕುಡ್ಕೊಂಡ್ರೆ ನಿಮ್ಮ ಅತ್ತೆಗೂ ಕೊಡಮ್ಮ, ತಲೆಯಲ್ಲಿರೋ ಪಿತ್ತ ಬಂದು ಹೊಟ್ಟೆಗಾದರೂ ಅಂಟ್ಕೊಳ್ಳಿ ಅಂತ ಹೇಳಿದಾಗ ಬೇಡ ನೀವು ಬಿಸಿಲಿಗೆ ಹೋಗ್ತೀರಲ್ಲ, ನಿಮ್ಮ ಪಿತ್ತನೇ ನೆಟ್ಟಗಾಗಲಿ, ಹೋಗಿ ಅಂತ ಹೇಳಿದಾಗ ಸರಿ ಅಮ್ಮ ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಅತ್ತೆ ನಿಮಗೆ ಆ ಪ್ರಸಾದ ಕೊಡಲಾ? ಬೇಡಮ್ಮ ಬೇಡ, ಯಾವ್ಯಾವ ಕೈಯಲ್ಲಿ ತುರಿದಿರ್ತಿರೋ, ಯಾವ್ಯಾವ ಕೈಯಲ್ಲಿ ಕಲಿಸಿರ್ತಿರೋ, ಯಾವ ಚಾಕುವಿಂದ ಚುಚ್ಚಿರ್ತಿರೋ, ಬೇಡ ಅತ್ತೆ ದೇವರ ಪ್ರಸಾದ ಅತ್ತೆ ಅಂತ ಹೇಳಿದಾಗ ಬೇಡ ಕಣಮ್ಮ ತಾಯಿ ಅಂತ ಹೇಳ್ತಾಳೆ. ಸರಿ ಆಯಿತು ಬಿಡಿ ಅತ್ತೆ ಅಂತ ಹೇಳಿ ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.